ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದಾರೆ ಅಂತಂದರೆ ಇದು ಯಾವುದು ವಿಡಿಯೋ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು, ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ಗುರುವಾರದ ವಿಡಿಯೋ ಇದು. ಸೊ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರಿಗೆ, ಒಂದು ಸ್ವಲ್ಪ ಹೂವು ತೊಗೊಬಾ, ಜಾಸ್ತಿ ಎಲ್ಲ ತರಬೇಡ ಅಂತ. ಬಟ್ ಅವ್ರು ನನ್ನ ಮಾತಂತೂ ಕೇಳೋದೇ ಇಲ್ಲ. ಹಾಗೆ ಗುರುವಾರ ಮಧ್ಯಾಹ್ನಕ್ಕೆ ಮಳೆ ಬಂತು, ಹೋಗಿ ಅದೆಲ್ಲ ತೊಗೊಂಡು ಬಂದರು. ಅದಾದಮೇಲೆ ಮಳೆ ಬಂತು, ಮಳೆನಲ್ಲಿ ಸಿಗಾಕೊಂಡಿದ್ರಂತೂ ಕಷ್ಟ ಆಗೋದು. ಆಮೇಲೆ ಏನಪ್ಪ ಅಂತಂದರೆ ಸಂಜೆಯವ್ರಿಗೆ ಹೂವು ಜಾಸ್ತಿ ಹಾಕಿ ಅಲಂಕಾರನ ಮಾಡೋದು ದೇವರಿಗೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಹೇಳ್ತೀನಿ, ಒಂದೇ ದಿವಸ ಇಡೋದಲ್ವ, ಸ್ವಲ್ಪ ತಗೋಬಾ ಅಂತ. ಅವರು ಕೇಳೋದೇ ಇಲ್ಲ. ಹಾಗೆ ನೋಡಿ, ಗುರುವಾರ ಫಿಶ್ ಟ್ಯಾಂಕ್ನೂ ಕೂಡ ತೊಳೆದಿದ್ದೀನಿ. ತೊಳೆದೇ ಇರಲಿಲ್ಲ, ಹಬ್ಬಕ್ಕೆ ತೊಳೆಯೋಣ ಅಂತ ಅಂದ್ಕೊಂಡು ತೊಳೆದೇ ಇರಲಿಲ್ಲ. ಇವಾಗ ಪೂಜೆ ಐಟಮ್ ಎಲ್ಲ ತೊಳಿಬೇಕು. ಮೇಲ್ಗಡೆ ಬಿಂದಿಗೆ ಇಟ್ಟಿದ್ವಿ, ಇದು ಅಟ್ಟದ ಮೇಲಿತ್ತು, ಅದನ್ನು ಕೂಡ ತೆಗ್ಸಿದ್ದೀವಿ ಇವಾಗ. ಏನಕ್ಕೆ ಅಂತಂದರೆ ಇದನ್ನೆಲ್ಲ ತೊಳೆದು ಇಟ್ಬಿಡೋಣ ಅಂತಂದ್ಬಿಟ್ಟು. ಪೂಜೆ ಐಟಮ್ ಎಲ್ಲ ತೊಳೆದು ಇಟ್ಕೊಂಡ್ರೆ ಅರ್ಧ ಕೆಲಸ ಮುಗ್ದಾಗೆ ಅಲ್ವಾ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ದೇವ್ರ ಮನೆ ಕೂಡ ಪೂಜೆ ಐಟಮ್ ಎಲ್ಲ ತೆಗೆದಿಟ್ಬಿಟ್ಟು ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಬಿಡೋಣ ಅಂತಂದ್ಬಿಟ್ಟು. ಸೊ ಇದನ್ನೆಲ್ಲ ನಾನು ಮಾಡ್ಕೊತಾ ಇದ್ದೆ. ಅವ್ರು ಹೋಗಿ ಇನ್ನು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಸಂಜೆಯವ್ರು ಹೋಗಿ ಅವರು ಆಚೆ ಕೆಲಸ ಮಾಡ್ಕೊತಾರೆ, ನಾನು ಒಳಗಡೆ ಕೆಲಸಗಳನ್ನ ಮಾಡಿಕೊಂಡೆ. ಅದಾದಮೇಲೆ ಏನಪ್ಪ ಅಂತಂದರೆ, ಅದು ಮಾವಿನ ಎಲೆ ತೊಗೊಂಡು ಬಂದಿದ್ರಲ್ಲ, ಸೊ ತೋರಣ ಕಟ್ಟೋಣ ಅಂತಂದ್ಬಿಟ್ಟು. ಸೊ ಇದೊಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ರೀತಿ ಸಾಮಂತಿಗೆ ಹೂವನ್ನು ಕೂಡ ಅದರಲ್ಲಿ ಪೋಣಿಸೋದು. ಬಟ್ ಏನು ಮಾಡೋದು, ಎಲೆನೇ ಅಷ್ಟೊಂದು ಚೆನ್ನಾಗಿರಲಿಲ್ಲ. ತುಂಬ ಕಡೆ ಹುಡುಕಿದ ಮೇಲೆ ಅದು ಸಿಕ್ಕಿರೋದಂತೆ. ಹಾಗೆ ನಾನು ಹೇಳಿದ್ನಲ್ಲ, ನಮ್ಮ ಮನೆಯವ್ರಿಗೆ ಹೂವು ಹಾಕಿ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ಸೊ ಹಾರ ಎಲ್ಲ ಸಿಕ್ಕಾಪಟ್ಟೆ ರೇಟ್, ಮಲ್ಲಿಗೆ ಹಾರ ಅಂತ ಅಂದ್ಬಿಟ್ಟು ಅವರೇ ಬಿಡಿ ಹೂವನ್ನು ತೊಗೊಂಡು ಬಂದಿದ್ರು. ಸೊ ನಾವೇ ಪೋಣಿಸಿ ಹಾಕಿದ್ವಿ. ನೋಡಿ, ನೈಟು ಇಷ್ಟೆಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದಾಯಿತು. 11:30 ಆಗೋಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಸ್ಟವ್ವು ಅದೆಲ್ಲ ತೊಳೆದು, ಸಿಂಕು ಅದೆಲ್ಲ ನೀಟ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ 11:30 ಆಯಿತು. ನನ್ನ ಕೈಲಂತೂ ಇನ್ನಾಗಲ್ಲ ಅಂತ ಅಂದ್ಬಿಟ್ಟು ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ಯಾಕೆ ಅಂತಂದರೆ ಇಮ್ಡಿ ಅದೆಲ್ಲ ನೋಡ್ಬಿಟ್ಟಿತ್ತು. ಬೆಳಿಗ್ಗೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ. ಸೊ ನೋಡಿ, ಫೈನಲಾಗಿ ನಾನು ಜೋಡಿಸೋದು ಅದೆಲ್ಲನೂ ಕೂಡ ವಿಡಿಯೋನ ಮಾಡ್ಕೊಂಡಿಲ್ಲ. ನೋಡಿ ಫೈನಲಾಗಿ ಯಾವ ರೀತಿ ಜೋಡಿಸಿದ್ದಾರೆ ಅಂತಂದ್ಬಿಟ್ಟು. ಇದನ್ನೆಲ್ಲ ಸಂಜೆಯವರೇನೆ ಅರೇಂಜ್ಮೆಂಟ್ ಮಾಡಿರೋದು. ಸೊ ನಾನು ಜಸ್ಟು ಹೆಲ್ಪ್ ಮಾಡಿದ್ದಷ್ಟೇ. ಗೂಡ್ಸ್ ಒರೆಸೋದು, ಆಚೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದು, ರಂಗೋಲೆ ಬಿಡಿಸೋದು, ಮತ್ತು ಇದು ಇವ್ರೇನು ಕೇಳ್ತಾರೆ, ಹಣ್ಣುಗಳು ಅದೆಲ್ಲ, ತಟ್ಟೆಗಳು, ದೀಪಕ್ಕೆ ಬತ್ತಿ ಹಾಕ್ಕೊಡೋದು, ಈ ಥರ ಕೆಲಸ ನಂದು. ಏನು ಸ್ಯಾರಿ ಒಂದು ನೆರಿಗೆ ಇಟ್ಕೊಟ್ಟಿದ್ದೆ, ಸೀರೆನ ಬಿಂದಿಗೆಗೆಲ್ಲ ಕಟ್ಟಿರೋದು ಅದೆಲ್ಲನೂ ಅವರೇ, ಹೂವು ಹಾಕಿರೋದು, ಆ ಒಡವೆ ಹಾಕಿರೋದು ಎಲ್ಲನೂ ಅವರೇ ಮಾಡೋದು. ನಮ್ಮ ಮನೇಲಿ ಪ್ರತಿ ವರ್ಷವೂ ಕೂಡ ಸಂಜೆಯವರೇ ಇಷ್ಟು ಅರೇಂಜ್ಮೆಂಟ್ನ ಮಾಡ್ತಾರೆ. ಅದಾದಮೇಲೆ ನೀನೇ ಫಸ್ಟು ದೀಪ ಹಚ್ಬಿಡು, ಪೂಜೆ ಮಾಡಿಬಿಡು ಅಂತಂದ್ಬಿಟ್ಟು ಹೇಳಿದ್ರು ಅಂತಂದ್ಬಿಟ್ಟು ನಾನಿವಾಗ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ತುಂಬ ಜನ ತುಂಬ ಥರ ಹೇಳ್ತಾರೆ. ಒಬ್ಬರು ಈ ಥರ ಮಾಡಿ ಅಂತಾರೆ, ಒಬ್ಬರು ಆ ಥರ ಮಾಡಿ ಅಂತಾರೆ. ಏನು ಗೊತ್ತಾ, ನಮಗೆ ಯಾವ ಥರ, ನಾವು ಅವಾಗಿಂದ ಯಾವ ಥರ ಮಾಡ್ಕೊಂಡು ಬಂದಿದ್ದೀವೋ ಆ ಥರ ಮಾಡಿದ್ರೆ ಬೆಟರ್ ಅಂತ ನಾನಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇವಾಗ ಕೆಲವರೆಲ್ಲ ತಿಂಡಿಗಳೆಲ್ಲ ಮಾಡಿ ಜೋಡಿಸ್ತಾರೆ. ಅದು ಒಂದು ಸರಿ ಪದ್ಧತಿ ಮಾಡ್ಕೊಂಡ್ಮೇಲೆ ಅದು ಪ್ರತಿ ವರ್ಷವೂ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಯಾವ ತಿಂಡಿನೂ ಅಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರದ್ದು ಯಾವುದು ಬರಲ್ಲ. ಮಾಡಿದ್ರೆ ರವೆ ಉಂಡೆ, ಕೊಬ್ಬರಿ ಮಿಠಾಯಿ ಆ ಥರ ಮಾಡ್ತೀನಿ. ಈಗ ಜನ್ಮಾಷ್ಟಮಿ ಬರುತ್ತಲ್ಲ, ಕೃಷ್ಣ ಜನ್ಮಾಷ್ಟಮಿ, ಆವಾಗ ಮಾಡಿಡ್ತೀನಿ. ನಾನು ಈ ಹಬ್ಬಕ್ಕೆ ಬರೀ ಹೋಳಿಗೆ ಮಾಡಿಡ್ತಾಯಿದ್ದೆ. ಈ ಸರಿ ಹೋಳಿಗೆನೂ ಮಾಡಿಲ್ಲ. ಮಕ್ಕಳೆಲ್ಲ ತಿನ್ನಲ್ಲ, ಬೇಡ ಅಂತ ಅಂದರು. ಸೊ ಇನ್ನು ನನಗೆ ಅಷ್ಟಾಗಿ ಹೋಳಿಗೆ ಮಾಡೋಕ್ಕೂ ಬರೋದಿಲ್ಲ, ದೇವ್ರ ಮುಂದೆ ಇಡಬೇಕಲ್ಲ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಆದರೆ ಈ ಸರಿ ಏನಪ್ಪ ಮಾಡಿದೆ ಅಂತಂದರೆ, ಪೊಂಗಲ್ ಮಾಡಿ, ಸಿಹಿ ಪೊಂಗಲ್ನ ಮಾಡಿ ದೇವ್ರ ಮುಂದೆ ಇಟ್ಟಿದ್ದೆ. ಅಷ್ಟೇ ನಾನು ಮಾಡಿದ್ದು. ಹಾಲು ಹಣ್ಣು ಇಟ್ಬಿಟ್ಟು ನಾವು ಬೆಳಿಗ್ಗೆ ಪೂಜೆ ಮಾಡಿಬಿಡ್ತೀವಿ. ಅದಾದಮೇಲೆ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡಿಡ್ತಾಯಿದ್ದೆ. ಬಟ್ ಈ ಸರಿ ಒಬ್ಬಟ್ಟು ಮಾಡಿಲ್ಲಲ್ಲ, ಅದಕ್ಕೆ ನಾನು ಪೊಂಗಲ್ನ ಮಾಡಿ ದೇವ್ರ ಮುಂದೆ ಇಟ್ಟು ಇನ್ನೊಂದು ಸರಿ ದೀಪ ಹಚ್ಬಿಟ್ಟೆ ಅಷ್ಟೇ. ಗಂಧದ ಕಡ್ಡಿ ಹಚ್ಚಿದೆ ಅಷ್ಟೇ.
ಸೊ ನೋಡಿ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಜನ ಹೇಳ್ತಾರೆ ಅದು ಹಬ್ಬ ಅಲ್ಲ ವ್ರತ ಅದು ಅಂತಂದ್ಬಿಟ್ಟು ಹೇಳ್ತಾರೆ. ಆ್ಯಕ್ಚುಲಿ ಅದು ಹಬ್ಬ ಅಲ್ಲ, ಇದು ವ್ರತನೇ. ಬಟ್ ನಾವೇನಂತಂದರೆ ನಮಗೆ ಅದ್ರದ್ದೆಲ್ಲ ತಿಳ್ಕೊಂಡಿಲ್ಲ. ನಾವು ಏನಂತಂದರೆ ಅದೆಲ್ಲ ವ್ರತದ ಬುಕ್ ಓದಿ ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಮಾಡ್ಬೋದು. ಈಗ ನಾವೆಲ್ಲನೂ ಹಬ್ಬ ಅಂತ ಅಂದ್ಕೊಂಡೇ ಸೊ ಲಕ್ಷ್ಮಿನ ಇಡೋದು, ಪೂಜೆ ಮಾಡೋದು, ಇಷ್ಟೇ ನಾನು ಕೂಡ ಮಾಡೋದು. ಪ್ರತಿ ವರ್ಷವೂ ಅವಾಗಿಂದನೂ ಕೂರಿಸ್ಬೇಕು ಅಂತ ಅಂದ್ಕೊಂಡಾಗಿಂದನೂ ಇಷ್ಟೇ ಮಾಡ್ತಾ ಇರೋದು. ಇವಾಗೆಲ್ಲ ಹೇಳ್ತಾರೆ ಎಲ್ಲರೂ ಆಡಂಬರ ಮಾಡ್ತಾರೆ, ಆಚರಣೆಗಿಂತ ಆಡಂಬರನೇ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಆಚರಣೆಗಿಂತ ಆಡಂಬರನೇ ಜಾಸ್ತಿ. ಆಮೇಲೆ ಏನೋ ಕೈ ಇಡೋದು, ಕಾಲಿಡೋದು, ನಂಗೆ ನಿಜ ಅದೆಲ್ಲ ನನಗೆ ಏನಂತಾರೆ ಈ ಕಣ್ಕಪ್ಪು ಅದೆಲ್ಲ ಬರೀತಾರಲ್ಲ, ಅದು ಕೂಡ ಇಷ್ಟ ಆಗಲ್ಲ ನನಗೆ. ಅರಿಶಿನ ಕುಂಕುಮ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಬೇಕು, ಅದಷ್ಟೇ. ಹಾಗೆ ನೋಡಿ ಒಟ್ಟಿಗೆ ನಾನು ಖಾರ ಪೊಂಗಲ್ಗೂ ಕೂಡ ಫಸ್ಟೇ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಸಿಹಿ ಪೊಂಗಲ್ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ನಾವು ಖಾರ ಪೊಂಗಲ್ಲು ಮತ್ತು ನಮಗೆ ಸಿಹಿ ಪೊಂಗಲೆಲ್ಲ ಮಾಡಿ ಊಟ ಮಾಡಿ ಟಿಫನ್ ತಿಂದಿದ್ದಾಯಿತು. ಏನು ಮಾಡೋದು ಅಂತ. ಚಿತ್ರಾನ್ನ ಅಂದರೆ ನಮ್ಮ ಮನೇಲಿ ಫಸ್ಟು ಚಿತ್ರಾನ್ನ ಬೇಡ ಅಂತಂದ್ಬಿಟ್ಟು ಅಂತಾರೆ. ಸೊ ಹಾಗಾಗಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನು ದೇವರಿಗೆ ಚಿತ್ರಾನ್ನನೇ ಇಷ್ಟ, ನಿಂಬೆಹಣ್ಣಿನ ಚಿತ್ರಾನ್ನನೇ ಇಷ್ಟ. ಬಟ್ ನಮ್ಮ ಮನೇಲಿ ತಿನ್ನಲ್ವಲ್ಲ. ಸೊ ಹಾಗಾಗಿ ನೋಡಿ ಪೊಂಗಲ್ ಮಾಡಿ ಇಟ್ಬಿಟ್ಟು ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಒಂದು ಸರಿ ನಮ್ಮ ಮಗಳಿಗೆ ಹೇಳಿದೆ, ನೀಟಾಗಿ ವಿಡಿಯೋ ಮಾಡ್ಕೊ ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಮಾಡ್ಕೊಂಡಿದ್ದಾಳೆ. ಹಾಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನೀವೆಲ್ಲ ಯಾವ ಥರ ಹಬ್ಬನ ಆಚರಿಸಿದ್ರಿ ಅಂತಂದ್ಬಿಟ್ಟು. ಏನಪ್ಪ ಅಂತಂದರೆ ಇದು ಒಂದು ಸ್ಪೆಷಲ್ ನಮ್ಮ ಮನೇಲಿ ಈ ವರ್ಷ. ಏನಂತಂದರೆ ನಾವು ಇಷ್ಟು ವರ್ಷ ಇದ್ದಿದ್ದ ಮನೆಯಲ್ಲಿ ಯಾವ ಮನೆಯಲ್ಲೂ ಕೂಡ ದೇವ್ರ ಮನೆ ಇರಲಿಲ್ಲ. ಇದು ಆ್ಯಕ್ಚುಲಿ 1 2 3 4 5ನೇ ಮನೆ. ಇದು 5ನೇ ಮನೆಯಲ್ಲಿ ನಾವು ದೇವ್ರ ಮನೆ ಇರೋದು ಬಂದಿರೋದು. ಬಟ್ ಅದರಲ್ಲೂ ಒಂದು ಕೊರತೆ ಏನಂತಂದರೆ ಬಾಗಿಲಿಲ್ಲ ಇಲ್ಲಿ ದೇವ್ರ ಮನೆಗೆ. ಸೊ ಅದೊಂದು ಬೇಜಾರು. ಬಾಗಿಲು ಇದ್ಬಿಟ್ಟಿದ್ದಿದ್ರೆ ಅದೇ ಒಂದು ಸಪ್ರೇಟ್ ಅನ್ನೋ ಥರ ಇತ್ತು. ಈಗ ಸದ್ಯಕ್ಕೆ ನಾವು ಸ್ಕ್ರೀನ್ನ ಹಾಕ್ಕೊತೀವಿ, ಸ್ಕ್ರೀನ್ ಹಾಕಿರ್ತೀವಿ ಅಷ್ಟೇ. ಇವಾಗ ಹಬ್ಬಕ್ಕೆ ಎಲ್ಲ ಒಗೆದು ಅದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಹಾಕೇ ಇಲ್ಲ ಇನ್ನು. ಸೊ ಹಾಕಬೇಕು, ಯಾಕೆಂದರೆ ಇಲ್ಲಿ ಹತ್ರನೇ ದೀಪ ಹೆಚ್ಚಿರ್ತೀವಲ್ವ. ಸೊ ಗಾಳಿಗೆ ತುಂಬ ಗಾಳಿ ಬರುತ್ತೆ ಮನೆಯಲ್ಲಿ, ಹಾಗಾಗಿ ಸ್ಕ್ರೀನ್ ಕೂಡ ಹಾಕಿಲ್ಲ, ಹಾಕಬೇಕು. ಸೊ ಹಾಗೆ ಅದಾದಮೇಲೆ ಮನೇಲಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ಕೂಡ ಹೋಗಿದ್ದು ಬಂದೆ ನಾನು. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ದೇವಸ್ಥಾನ. ಸೊ ಅಲ್ಲಿಗೆ ಹೋಗಿದ್ದು ಬಂದೆ. ನೋಡಿ ಆವತ್ತೂ ಒಂದು 10:30 ಅಷ್ಟೊತ್ತಾದ್ರೂ ಜನ ಎಲ್ಲ ಬರ್ತಾಯಿದ್ರು ದೇವಸ್ಥಾನಕ್ಕೆ. ಈಶ್ವರ ಮತ್ತು ಗಣೇಶ ಮತ್ತು ಪಾರ್ವತಿ ದೇವಿದು ಅದೆಲ್ಲ ಇದೆ. ಹಾಗೆ ಇನ್ನೊಂದು ಏನಪ್ಪ ಮೇನ್ ವಿಚಾರ ಅಂತಂದರೆ ಈ ಕುಂಕುಮ ಕೊಡೋದು. ಈ ಕುಂಕುಮ ಕೊಡೋದ್ರಲ್ಲೂ ಅಷ್ಟೇ ತುಂಬ ಜನ ಏನಂತಂದರೆ ಬ್ಲೌಸ್ ಪೀಸ್ಗಳು ಕೊಟ್ಬಿಡ್ತಾರೆ. ಬಟ್ ಬ್ಲೌಸ್ ಪೀಸ್ ಏನಂತಂದರೆ ಇವಾಗ ಒಂದು ಸ್ವಲ್ಪ ಒಂದು 80 ಸೆಂಟಿಮೀಟರು 90 1 ಮೀಟರ್ ಆ ಥರ ಇದ್ದರೆ ಹೊಲ್ಸ್ಕೊಂತಾರೆ. ಅದು ಚೆನ್ನಾಗಿದ್ರೆ ಈ 20 ರೂಪಾಯಿದು ಒಟ್ಟಿಗೆ ಸಿಗುತ್ತೆ ನೋಡಿ, ಒಂದು ಡಜನ್ ಗಟ್ಟಲೆ ತೊಗೊಬಂದು ಇಟ್ಕೊಂಡು ಕೊಡ್ತಾರಲ್ಲ, ಅದು ಸುಮ್ಮನೆ ನಿಜ ವೇಸ್ಟ್. ಅದು ಕೊಡದೇ ಇದ್ರೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಅಂದ್ಕೊತೀನಿ. ನಾನೇನಪ್ಪ ಅಂತಂದರೆ ಎಲೆ ಅಡಿಕೆ, ಒಂದು ತೆಂಗಿನಕಾಯಿ, ಅದ್ರ ಜೊತೆಗೆ 50 ರೂಪಾಯಿನೋ 20 ರೂಪಾಯಿನೋ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಟ್ಬಿಟ್ಟು ಕೊಟ್ಬಿಡ್ತೀನಿ. ಸೊ ನಾನು ಈ ಸರಿ 50 ರೂಪಾಯಿನ ಇಟ್ಬಿಟ್ಟು ಕೊಟ್ಟಿದ್ದೀನಿ. ನನಗೆ ಇನ್ನೊಂದು ವಿಚಾರ ಏನಂತಂದರೆ ಈ ಮನೆಗೆ ಬಂದಮೇಲೆ ನಾವು ಹಳೆ ಮನೇಲಿ ಇರುವಾಗ ತುಂಬ ಜನನ ಕರೆದು ನನಗೆ ಕುಂಕುಮ ಕೊಡೋಕೆ ಆಗ್ತಾಯಿರಲಿಲ್ಲ, ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಮನೆಗೆ ಬಂದಾಗಂತೂ ಇಲ್ಲಿ ಈ ವರ್ಷ ಮಾಡಿದಾಗಂತೂ ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಏನಂತಂದರೆ ಕುಂಕುಮ ರೇಕ್ ಹೋಗೋಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಯಿತು ಮತ್ತು ಲೈಟು ಹೋಯಿತು. ಸರಿ ಬಂದ ಮೇಲೆ ಹೋಗಿ ಕರೆಯೋಣ ಅಂತಂದ್ಬಿಟ್ಟು ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹಾಗೆ ಹೆಸರು ಬೇಳೆ ಮಾಡಿದ್ದೆ ನಾನು. ನೋಡಿ ಅಲ್ಲಿ ಒಂದು ಬಟ್ಲಲ್ಲಿ ಹೆಸರು ಬೇಳೆ ಕೂಡ ಹಾಕಿಟ್ಟಿದ್ದೀನಿ. ಸಾಯಂಕಾಲ ಮುತ್ತೈದೆಯರಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅರಿಶಿನ ಕುಂಕುಮದ ಜೊತೆಗೆ ಹೆಸರು ಬೇಳೆ ಕೂಡ ಮಾಡಿದ್ದೆ. ಹೆಸರು ಬೇಳೆನ ಕೊಟ್ವಿ ಮತ್ತು ಅರಿಶಿನ ಕುಂಕುಮ ಕೊಟ್ವಿ. ಹಾಗೆ ಇದು ಶನಿವಾರ ಬೆಳಿಗ್ಗೆ ದೀಪ ಹಚ್ಬಿಟ್ಟು ನಾನು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಸೊ ತೆಗ್ದಿರೋದು ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಇದು ಶನಿವಾರ ಬೆಳಿಗ್ಗೆ ಈ ರೀತಿಯಾಗಿದೆ. ಅದನ್ನೆಲ್ಲ ತೆಗೆದಿಟ್ಟು ನಾನು ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೋಗ್ಬಿಟ್ಟೆ. ಸೊ ನೀವೆಲ್ಲ ಯಾವ ಥರ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಬ್ಬ ಮಾಡೋದ ಒಂದು ವಿಚಾರ ಆದರೆ ಈ ಹಬ್ಬ ಆದಮೇಲೆ ಇದೆಯಲ್ಲ ಅದು ಇನ್ನೊಂದು ಥರ ಟೆನ್ಷನ್ನು. ಈ ತಂದಿರೋ ಹಣ್ಣುಗಳು ಖಾಲಿ ಮಾಡೋದು ಮತ್ತು ಆ ಬಂದಿರೋ ಎಲೆ ನಮ್ಮನೇಲಿ ಉಳ್ದಿರೋ ಎಲೆ ಅಡಿಕೆ ಅದನ್ನೆಲ್ಲ ಖಾಲಿ ಮಾಡೋದೇ ಒಂದಿದು. ಸುಮ್ಮನೆ ಒಣಗ್ಸೋದಕ್ಕಿಂತ ಯಾರಿಗಾರು ಕೊಟ್ಟರೆ ಅವರು ಯೂಸಾರು ಮಾಡ್ಕೊತಾರೆ, ತಿನ್ನೋರು ತಿಂತಾರೆ ಅಲ್ವ ಎಲೆ ಅಡಿಕೆ ಹಾಕ್ಕೊಳ್ಳೋರು. ಅದಕ್ಕೆ ನಾನೇನಂತಂದರೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಅದ್ರ ಜೊತೆಗೆ ಒಂದು 20 ರೂಪಾಯಿ ದಕ್ಷಿಣೆ ಕೂಡ ಇಟ್ಬಿಟ್ಟು
ಈ ರೋಡಲ್ಲಿ ಕ್ಲೀನ್ ಮಾಡೋರು ಇರ್ತಾರೆ ನೋಡಿ, ಅವ್ರು ಯಾರೋ ಲೇಡೀಸ್ಗೆ ಕೊಟ್ಬಿಡು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಎಲ್ಲ ಹೋಗ್ತಾಯಿದ್ರು. ಇದು ಭಾನುವಾರ ಮಾಡ್ಕೊಂಡಿರೋದು, ಶನಿವಾರ ನಾನೇನು ವೀಡಿಯೋನೇ ಮಾಡಲಿಲ್ಲ. ಸೊ ಟೈಮ್ ಆಗಿತ್ತಲ್ಲ, ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ಬಿಟ್ಟೆ. ಅದಾದಮೇಲೆ ಅವ್ರಿಗೆ ಭಾನುವಾರ ಆ ಕಡೆ ಎಲ್ಲೋ ಹೋಗ್ತಾಯಿದ್ರು ಅಂತ. ಸೊ ನೋಡಿ ಅದನ್ನು ಒಂದು ಬ್ಯಾಗ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವ್ರಿಗಾದರೂ ತಿಂತಾರೆ, ಸುಮ್ಮನೆ ನಾವು ಒಣಗಿಸಿ ಬಿಸಾಕೋದಕ್ಕಿಂತ ಅವರಾದರೂ ಕೊಟ್ಟರೆ ಯೂಸ್ ಮಾಡ್ಕೊತಾರೆ. ನೋಡಿ ಇದು ಬ್ಲೌಸ್ ಪೀಸು ನನಗೂ ಕೂಡ ಈ ಸರಿ 2 ಬಂದಿದೆ. ಇದು ನಮ್ಮ ಮನೆಯಲ್ಲಿ ತುಂಬ ಇದೆ. ಇದಾದರೂ ಬೇಕಾದರೆ ನಾವು ಹೊಲಿಸ್ಕೊಂಡು ಹಾಕೋಬೋದು. ನೋಡಿ ಇದು 1 ಮೀಟ್ರ್ ಇದೆ, ಚೆನ್ನಾಗೂ ಇದೆ. ಇದನ್ನು ಈ ಥರ ಕೊಟ್ಟರೆ ಹೊಲ್ಸು ಹಾಕೊತಾರೆ ಬೇರೆಯವರು ಕೂಡ, ನಾವು ಕೊಟ್ಟರು ಕೂಡ. ಇಲ್ಲ ಅಂತಂದರೆ ಈಗ ನೋಡಿ ಅದಕ್ಕೆ ಅದ್ರ ಮೇಲೆ 125 ರೂಪಾಯಿ ಅಂದಿದೆ. ಸೊ 125 ರೂಪಾಯಿ ಕೊಟ್ಟು ಎಲ್ಲರೂ ತರೋಕ್ಕಾಗಲ್ಲ. ಅದ್ರ ಬದಲು ಒಂದು 20 ರೂಪಾಯಿ ದಕ್ಷಿಣ ಕೊಟ್ಟರು ಅದು 20 ರೂಪಾಯಿ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಈ ಥರ ಬ್ಲೌಸ್ ಪೀಸ್ ಕೊಟ್ಟರೆ ವರ್ಷ ಅನ್ಗಟ್ಲೆ ಹಾಗೆ ಇಟ್ಟಿರ್ತಾರೆ. ಇಲ್ಲ ಅಂತಂದರೆ ಇನ್ನೊಬ್ರು ಯಾರೋ ಬಂದಾಗ ಅವ್ರ ಮನೆಗೆ, ನಮ್ಮ ರಿಲೇಟಿವ್ ಕಡೆ ಅದಕ್ಕೊಂದು ಇದೇ ಇಟ್ಬಿಟ್ಟಿದ್ದಾರೆ, ಏನೋ ಹೆಸರೇ ಇಟ್ಬಿಟ್ಟಿದ್ದಾರೆ, ಮನೆ ಮನೆ ಮಹಾಲಕ್ಷ್ಮಿ ಅಂತಂದ್ಬಿಟ್ಟು. ಸೊ ಏಕೆಂದರೆ ಅವ್ರ ಮನೆಯಿಂದ ಇವ್ರ ಮನೆಗೆ, ಇವ್ರ ಮನೆಯಿಂದ ಅವ್ರ ಮನೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ನಾನು ಕೊಡೋದಿಲ್ಲ ಯಾರಿಗೂ. ಸೊ ನಂಗೆ ಬಂದಿರೋದೆಲ್ಲ ಹಾಗೆ ಇಟ್ಟಿದ್ದೀನಿ. ನಾನು ಯಾರಿಗೂ ವಾಪಸ್ ಕೊಟ್ಟಿಲ್ಲ, ನಾನು ಕೊಟ್ಟಿರೋದನ್ನ ಬೇರೆಯವ್ರಿಗೆ ಕೊಟ್ಟಿಲ್ಲ. ಹಾಗೆ ಇದು ನೋಡಿ, ಅದಾದಮೇಲೆ ಆ ಹಣ್ಣದೊಂದು ಟಾಸ್ಕ್ ಆದರೆ ಈ ಕಸದೊಂದು ಟಾಸ್ಕ್ ನಮ್ಮನೆ ಹತ್ರ. ಸದ್ಯಕ್ಕೆ ಭಾನುವಾರ ಬೆಳಿಗ್ಗೆ ಕಸದ ಗಾಡಿ ಬಂತು. ಸೊ ತೊಗೊಂಡೋಗಿ ಹಾಕಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟು ದಿವಸದ ಕಸ ನೋಡಿ ಅದು. ಇಲ್ಲಿ ಏನಂತಂದರೆ 2 ದಿವ್ಸಕ್ಕೆ ಒಂದು ಸರಿ ಬರೋದು. ಅವ್ರು ಶುಕ್ರವಾರನೇ ಬಂದಿದ್ದರು. ಶುಕ್ರವಾರ ದೀಪ ಹಚ್ಚಿದ ಮೇಲೆ ಬಂದಿದ್ದರು. ಸೊ ಏನಕ್ಕೆ ದೀಪ ಹಚ್ಚಿದ ಮೇಲೆ ಕಸನ ಹಾಕೋದು ಅಂತಂದ್ಬಿಟ್ಟು ಕಸನ ಹಾಕಕ್ಕೆ ಹೋಗಿರಲಿಲ್ಲ. ನೋಡಿ ಆ ಕಡೆ ಸೈಡಿಂದ ಫಸ್ಟ್ ಈ ಕಡೆಯಿಂದ ಹೋಗ್ಬಿಡ್ತಾನೆ, ಆಮೇಲೆ ಆ ಕಡೆಯಿಂದ ಬರ್ತಾರೆ. ಏನಂತಂದರೆ ಸಾಂಗ್ ಹಾಕ್ಕೊಂಡು ಬರ್ತಾನೆ ಹುಡುಗ. ಅದು ಒಂದೇ ಬೆಟರು ನಮಗೆ, ಏನು ಇಲ್ಲಿ ಮನೇಲಿ ಸ್ವಲ್ಪ ಕಸ ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗೆ ಅದಾದಮೇಲೆ ಈ ವಿಡಿಯೋನ ಎಂಡಿಂಗ್ ವಿಡಿಯೋ ಅಂತ ಮಾಡ್ಕೊಂಡಿದ್ದೆ, ಬಟ್ ಅದರಲ್ಲಿ ಸಾಂಗ್ ಕೇಳಿಸ್ತಾ ಇತ್ತು ಅಂತ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಅಂತ. ಚಿಕ್ಕದಾಗಿ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಜೋಡಿಸ್ತಾರೆ ಕಲಶ, ಯಾವ ಥರ ಸೀರೆ ಉಡಿಸ್ತಾರೆ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ತುಂಬ ಇಲ್ಲಾಂದರೆ ಲಾಂಗ್ ಆಗುತ್ತೆ ವಿಡಿಯೋ, ಯಾರೂ ನೋಡೋದು ಇಲ್ಲ, ಸ್ಕಿಪ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಮ್ಮನೇಲಿ ಯಾವ ಥರ ನಾವು ಪೂಜೆ ಮಾಡಿದ್ವಿ, ಯಾವ ಥರ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ಇದು ನಾನು ಕುಂಕುಮಕ್ಕೆ ಕರಿಯೋಕ್ಕೆ ಹೋಗುವಾಗ ಉಟ್ಕೊಂಡಿದ್ದೆ, ಬೆಳಿಗ್ಗೆ ಬೇರೆ ಸರಿ ಹಾಕ್ಕೊಂಡಿದ್ದೆ, ಹಾಗೆ ಇವಾಗ ಬೇರೆ ಸರಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.